ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ತುಂಬ ದಿನ ವೆಯ್ಟ್ ಮಾಡಿದ ನಂತರ ಕೊನೆಗೂ ಈ ಒಂದು ಫೋನ್ ನನ್ನ ಕೈ ಸೇರಿರುವಂಥದ್ದು. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OnePlus 9RT ಸ್ಮಾರ್ಟ್ ಫೋನ್ ಇರುವಂಥದ್ದು. ಆಲ್ರೆಡಿ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗಿದೆ. ಸುಮಾರು 43,000 ರೂಪಾಯಿಗೆ ಲಾಂಚ್ ಮಾಡಿರುವಂಥದ್ದು. OnePlus 9 ಸೀರೀಸನ್ನು ಸ್ವಲ್ಪ ಸ್ಪೆಸಿಫಿಕೇಶನ್ ಚೇಂಜ್ ಮಾಡಿ ಸ್ವಲ್ಪ ಕಡಿಮೆ ಬೆಲೆಗೆ ಈ ಒಂದು 9RTಯನ್ನು ಲಾಂಚ್ ಮಾಡಿದ್ದಾರೆ ಆಯ್ತಾ. ಸೊ ಈ ಒಂದು ಫೋನ್ನ ಈ ಒಂದು ಪ್ರೈಸ್ ಒಂದಿಗೆ ಪರ್ಚೇಸ್ ಮಾಡ್ಬೋದಾ? ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಟಿಪಿಕಲ್ OnePlus ಬಾಕ್ಸ್ ಸೇಮ್ ಹಂಗೆ ಇದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗುತ್ತೆ ನಿಮಗೆ. ಅದರಲ್ಲಿ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ರೆಡ್ ಕೇಬಲ್, ಮೆಂಬರ್ದು ಕಾರ್ಡು ಏನೇನೋ ಇದೆ. ಜೊತೆಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇನಸ ನಿಮಗೆ ಇದರೊಳಗೆ ಸಿಗ್ತಾ ಇಲ್ಲ. ಇದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ಸಿಗುತ್ತೆ ನಿಮಗೆ. ಫಸ್ಟ್ ಕಲಿ ಕ್ರೇಜಿ ಇಂಪ್ರೆಸಿವ್ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ಒಂದು ಬ್ಯಾಕ್ ಕವರ್ ಕೊಟ್ಟಿರುವಂಥದ್ದು ಆಯಿತಾ. ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್, ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಈ ಒಂದು ಬಾಕ್ಸಲ್ಲಿ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ಅಂತೀನಿ. 65 ವ್ಯಾಟಿಂದು ವಾರ್ಪ್ ಚಾರ್ಜರು ಮತ್ತು ಟೈಪ್ ಎ ಇಂದ ಟೈಪ್ ಸಿ ಡಾಟಾ ಕೇಬಲ್ಲು, ಒಂದು ಒಳ್ಳೆ ಕ್ವಾಲಿಟಿಯ ಕೆಂಪು ಬಣ್ಣದ OnePlus ಯಾವಾಗಲೂ ಕೆಂಪು ಬಣ್ಣದ ಕೊಡೋದು, ಕೆಂಪು ಬಣ್ಣದ ಕೇಬಲ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇದೆ. ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಹೆವಿ ಪ್ರೀಮಿಯಂ ಸಾಲಿಡ್ ಬಿಲ್ಡ್ ಅಂತ ಅನ್ನಿಸ್ತಾ ಇದೆ ಆಯಿತಾ. ಈ ಒಂದು ಫೋನ್ ಅಷ್ಟೊಂದು ವೆಯ್ಟ್ ಇಲ್ಲ, ಸುಮಾರು 198 ಗ್ರಾಮ್ ವೆಯ್ಟ್ ಇರುವಂಥದ್ದು. ಒಂದು ಲೆವೆಲಿಗೆ ತಿನ್ನಾಗಿದೆ, ಹೆವಿ ತಿನ್ ಅಂತ ಅನ್ನಲ್ಲ. 8.3 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಹೆವಿ ಸಾಲಿಡ್ ಆಗಿದೆ. ಕೈಗೆ ಇಟ್ಕೊಂಡ್ರೆ ತುಂಬ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ಆಯಿತಾ. ಫ್ರಂಟಲ್ಲಿ ಮಾತ್ರ ಒಂದು ಟಿಪಿಕಲ್ ಫೋನ್, ತುಂಬ ಕಡಿಮೆ ಬೆಲೆ ಟಿಪಿಕಲ್ ಫೋನ್ ಅಂತ ಅನಿಸುತ್ತೆ. ಏನಕ್ಕೆ ಅಂತಂದರೆ ಇತ್ತೀಚೆಗೆಲ್ಲ 12-13 ಸಾವಿರಕ್ಕೂ ಕೂಡ ಪಂಚೋಲ್ ಕ್ಯಾಮ್ರಾ ಸಿಗುತ್ತೆ. ಸಿಮಿಲರ್ ಲುಕ್ಕೇ ಕಾಣುತ್ತೆ ಆಯಿತಾ. ಒಂದು ರೀತಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗಲ್ಲ. 50,000 ಫೋನು ಅಥವಾ 13,000 ಫೋನು ಅಂತ ಫ್ರಂಟಿಂದ ಸೇಮ್ ಹಂಗೆ ಕಾಣುತ್ತೆ. ಪಂಚೋಲ್ ಒಂದು ಲೆವೆಲಿಗೆ ಸಣ್ಣದಾಗಿದೆ, ಹೆವಿ ಸಣ್ಣದಂತ. ಇನ್ನೂ ಸಣ್ಣ ಪಂಚೋಲ್ನ ನೋಡಿದ್ದೀನಿ ಆಯಿತಾ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರೆಲ್ ಗ್ಲಾಸ್ 5 ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಅವರು ಹಾಕಿದ್ದಾರೆ. ಬೆಸಲ್ ನನಗೆ ಯಾಕೋ ಇನ್ನೂ ಕಡಿಮೆ ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಆಯಿತಾ. ನಾನು ಕೆಲವೊಂದು ಫೋನ್ಗಳು ನೋಡಿದ್ದೀನಿ, ಇದಕ್ಕಿಂತ ಕಡಿಮೆ ಬೆಸಲ್ನ ಕೊಟ್ಟಿರ್ತಾರೆ. ಇನ್ನೂ ಕಡಿಮೆ ದುಡ್ಡಿಗೆ ಇದಕ್ಕಿಂತ ಕಡಿಮೆ ಬೆಸಲ್ ಇರುತ್ತೆ. ಸೊ ಇವರು ಕೂಡ ನೀಡ್ಬೋದಾಗಿತ್ತು. ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇರುವಂಥದ್ದು. ಫ್ರಂಟಿಂದ ಹೇಳಿದ್ನಲ್ಲ ಟಿಪಿಕಲ್ ಫೋನು. ಇನ್ನು ಈ ಒಂದು ಫೋನ್ ಹಿಂದಕ್ಕೆ ಬಂತು ಅಂತ ಅಂದರೆ ಇದು ಕೂಡ ಗ್ಲಾಸ್ ಬ್ಯಾಕ್ ಆಗಿರುವಂಥದ್ದು. ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಗೊರಿಲ್ಲಾ ಗ್ಲಾಸ್ 5 ಆಯಿತಾ. ಇದು ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಸ್ಮಡ್ಜಸ್ ಆಗಲ್ಲ, ಫಿಂಗರ್ ಪ್ರಿಂಟ್ ಎಲ್ಲ ಇದ್ರ ಮೇಲೆ ಬೀಳಲ್ಲ ಆಯಿತಾ. ಸೊ ಅದು ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಈ ಒಂದು ಫಿನಿಶ್ ಹೆವಿ ಅಂದರೆ ಹೆವಿ ಸಖತ್ತಾಗಿದೆ, ತುಂಬ ಕೈಗೆ ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ ಆಯಿತಾ. ಸೊ ನನಗೆ ಸಖತ್ ಇಂಪ್ರೆಸ್ ಮಾಡ್ತು. ಲುಕ್ ವೈಸು ಅಷ್ಟೇ ಹೆವಿ ಪ್ರೀಮಿಯಮ್ ಅನಿಸುತ್ತೆ, ನೀವೇ ಗಮನಿಸ್ತಾ ಇದ್ರೆ ಆಯಿತಾ. ಸಖತ್ ಇಂಪ್ರೆಸ್ ಮಾಡ್ತು. ಬೆಂಕಿ ಎಲ್ಲ ಫೋನ್ಗೂ ಇದೇ ರೀತಿ ಫಿನಿಶ್ ಕೊಟ್ಟರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ಸೂಪರ್ ಅಂತೀನಿ. ನಂಗೆ ಅನ್ನಿಸ್ತು ಬ್ಯಾಕ್ ಕವರ್ ಹಾಕೋ ಅವಶ್ಯಕತೆನೇ ಇಲ್ವಾ ಅಂತ. ಸ್ಕ್ರ್ಯಾಚಸ್ ಆದರೂ ಕೂಡ ಅಷ್ಟೊಂದು ಕಾಣುತ್ತೆ ಬಟ್ ಅಷ್ಟೊಂದು ಕಾಣಲ್ಲ. ಬಟ್ ಸ್ಟಿಲ್ ಸೇಫ್ಟಿಗೆ ಹಾಕೊಂಡ್ರು ಒಳ್ಳೆಯದು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾರ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಫೋನ್ ಇರುವಂಥ ಫ್ರೇಮ್ ಮೆಟಾಲಿಕ್ ಫ್ರೇಮ್, ಅಲ್ಯೂಮಿನಿಯಂ ಫ್ರೇಮ್, ಸೊ ಸಾಲಿಡ್ ಅಂತೀನಿ. ಈ ಒಂದು ಫೋನಲ್ಲಿ ನಿಮಗೆ ಸ್ಲೈಡರ್ ಕೂಡ ಕೊಟ್ಟಿದ್ದಾರೆ. OnePlus ಆಲ್ಮೋಸ್ಟ್ ಎಲ್ಲ ಫೋನ್ಗಳು ಕೂಡ ಒಂದು ಸ್ಲೈಡರ್ ಕೊಡ್ತಾರೆ. ಆರಾಮಾಗಿ ನಾವು ಈ ಒಂದು ಮೋಡ್ಗಳನ್ನ ಚೇಂಜ್ ಮಾಡ್ಕೊಂಡು ವೈಬ್ರೇಷನ್ನು, ಸೈಲೆಂಟ್ ಮೋಡು, ನಾರ್ಮಲ್ ಮೋಡಿಗೆ ಚೇಂಜ್ ಮಾಡ್ಕೊಬೋದು. ಈ ಒಂದು ಫೋನ್ USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ 3.5 ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. 2 ಸಿಮ್ ಬೇಕಾದ್ರೆ ನೀವು ಹಾಕೊಬೋದು. ಮತ್ತು ಸ್ಪೀಕರ್ ಗ್ರಿಲ್ ಬಾಟಮಲ್ಲಿದೆ ಮತ್ತು ಮೇಲ್ಗಡೆ ಈ ಒಂದು ಇಯರ್ ಪೀಸ್ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಸ್ಟೀರಿಯೋ ಸ್ಪೀಕರ್, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗಂತೂ ಈ ಪ್ರೈಸೊಂದಿಗೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಸೂಪರ್ ಅಂತೀನಿ. ಈ ಒಂದು ಫೋನ್ ಯಾವುದೇ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿಲ್ಲ, ಬಟ್ ಸ್ಟಿಲ್ ರಬ್ಬರಿ ಸೀಲ್ನ ಹಾಕಿದ್ದಾರೆ. ಸೊ ಅದೊಂದು ಒಳ್ಳೆಯ ವಿಷಯ. ಸ್ಟಿಲ್ ನೀರಿಗೆ ಬಿದ್ದರೂ ಕೂಡ ಅಷ್ಟು ಬೇಗ ಏನೂ ಆಗಲ್ಲ. ಬಟ್ ಸ್ಟಿಲ್ ಅವರು ವೆರಿಫೈನ ಮಾಡಿಲ್ಲ, ಅವರು ಸರ್ಟಿಫಿಕೇಶನ್ ತೊಗೊಂಡಿಲ್ಲ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 6.62 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಡಿಸ್ಪ್ಲೇ ಕ್ಲಾರಿಟಿ ಸೂಪರ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಒಂದು ಪ್ರೈಸನ್ಸ್ಗೆ. ಇದು SDR10+ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಇರುವಂಥದ್ದು ಆಯಿತಾ. ಸೊ ಡಿಸ್ಪ್ಲೇ ಸೂಪರ್ ಆಗಿದೆ. ಈ ಪ್ರೈಸನ್ಗೆ ಅನ್ನಿಸ್ದಂಗೆ ಚೆನ್ನಾಗಿದೆ. ಸೊ ಸೂಪರ್ ಅಂತೀನಿ. ಡಿಸ್ಪ್ಲೇಯಲ್ಲಿ ನನಗೇನು ತೊಂದರೆ ಇದೆ ಅಂತ ಅನಿಸಲ್ಲ. ಈ ಪ್ರೈಸನ್ದಲ್ಲಿ ನೀವು ಆಲ್ಮೋಸ್ಟ್ ಯಾವ ಫೋನ್ ತೊಗೊಂಡ್ರು ಕೂಡ AMOLED ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಫೋನ್ ಕೂಡ 120 ಹರ್ಟ್ಸೇ ಕೊಡ್ತಾರೆ. ಇದರಲ್ಲಿ ತುಂಬ ಸ್ಪೆಷಲ್ ಅಂತ ಅನ್ನಿಸ್ಲಿಲ್ಲ ನನಗೆ.
OnePlus ಸಿಗ್ತವೆ ಇದೆ ಸಿಮಿಲರ್ ಡಿಸ್ಪ್ಲೇಗಳು. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಒಂದು 8 GB ರ್ಯಾಮ್ ಮತ್ತು 128 GB ಸ್ಟೋರೇಜ್, ಮತ್ತು ಇನ್ನೊಂದು 12 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಆಬ್ವಿಯಸ್ಲಿ ಒಂದು ಫೋನ್ ಇರುವಂಥ ರ್ಯಾಮ್ DDR5X ರ್ಯಾಮ್ ಆಯಿತಾ. ಸೊ ಸೂಪರ್ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ. ಸೊ ಬೆಂಕಿ ಅಂತೀನಿ. ಮತ್ತು ಸ್ಟೋರೇಜ್ ಕೂಡ ಅಷ್ಟೇ UFS 3.1 ಸ್ಟೋರೇಜು. ಸೊ ಅದು ಕೂಡ ಅಷ್ಟು ತುಂಬ ಫಾಸ್ಟಾಗಿ ರೀಡು ರೈಟ್ ಆಗೋದ್ರಿಂದ ನಿಮಗೆ ಒಂದು ಸ್ಮೂತ್ ಫೀಲ್ನ ಕೊಡುತ್ತೆ. ಅಪ್ಲಿಕೇಶನ್ ಓಪನ್ ಆಗೋದು ತುಂಬ ಫಾಸ್ಟಾಗಿರುತ್ತೆ, ಗೇಮ್ಸ್ಗಳು ಲೋಡ್ ಆಗೋದು ತುಂಬ ಫಾಸ್ಟಾಗಿರುತ್ತೆ. ಸೊ ಟಾಪ್ ನಾಚ್ ಅಂತೀನಿ. ಇನ್ನೂ ಒಂದು ಫೋನ್ನ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೋಸರ್ ಇರುವಂಥದ್ದು. 88 ಪ್ಲಸ್ ಅಲ್ಲ, 88 ಆಯಿತಾ. ನಾನು ಅಂಥದ್ದು ಬೆಂಚ್ ಮಾಡಿ ಚೆಕ್ ಮಾಡ್ದಂಗೆ ಸುಮಾರು 7 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಇನ್ನೂ ಜಾಸ್ತಿ ಕೊಡ್ಬೋದು ನಂಗೆ ಅನ್ನಿಸ್ತಂಗೆ ಒಂದು ಪ್ರೋಸರ್. ಸೊ 7 ಲಕ್ಷ ಕೊಟ್ಟಿದೆ. ಸೊ ಒಂದು ಒಳ್ಳೆ ರೇಟಿಂಗ್. ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಹೈ ಸೆಟ್ಟಿಂಗಲ್ಲಿ ಆಡ್ಬೋದು. HDR ನಾನು PUBG ಆಡ್ತಾ ಇದ್ದೆ ಆಯಿತಾ. HDR ಎಕ್ಸ್ಟ್ರೀಮ್ ಸೆಟ್ಟಿಂಗಲ್ಲಿ ಆಡ್ಬೋದು ನೀವು. ಮತ್ತು ಇದರಲ್ಲಿ 4K PUBGನ 4Kನಲ್ಲೂ ಕೂಡ ಪ್ಲೇ ಮಾಡ್ಬೋದು ಆಯಿತಾ. ಸೊ ಬೆಂಕಿ ಅಂತೀನಿ. ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಸಕಲಾಗಿದೆ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ತದೆ. ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ಯಾವ ಅಪ್ಲಿಕೇಶನ್, ಎಂಥ ಹೆವಿ ಅಪ್ಲಿಕೇಶನ್ ಬೇಕಾದರೂ ಆರಾಮಾಗಿ ರನ್ ಮಾಡ್ಬೋದು. ಸೊ ತುಂಬ ಪವರ್ಫುಲ್. ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸರ್ಗಳಿದೆ, ಬಟ್ ಸ್ಟಿಲ್ ಈ ಒಂದು ಪ್ರೈಸ್ ಅಂದರೆ ಒಂದು ಒಳ್ಳೆ ಪ್ರೋಸರ್ ಅಂತೀನಿ. ಸ್ನ್ಯಾಪ್ಡ್ರ್ಯಾಗನ್ 888. ಸೊ ತಲೆಕೆಡಿಸ್ಕೊಂಬಿಡಿ, ಪ್ರತಿಯೊಂದು ಗೇಮ್ಗಳನ್ನ ಕೂಡ ನೀವು ಆರಾಮಾಗಿ ಸ್ಮೂತಾಗಿ ರನ್ ಮಾಡ್ಬೋದು. ಸೊ ಪ್ರೋಸರ್ ಸೂಪರ್. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್, 1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ನನಗೆ ಡೇ ಲೈಟಲ್ಲಿ ತುಂಬ ಇಂಪ್ರೆಸ್ ಮಾಡಿತು. ಲೋ ಲೈಟಲ್ಲೂ ಕೂಡ ಒಂದು ಡೀಸೆಂಟ್ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಲೆವೆಲಿಗೆ ಆಯಿತಾ. ತೋರಿಸ್ತಾ ಇದ್ದೀನಿ, ಸ್ವಲ್ಪ ಲೈಟ್ ಕಡಿಮೆ ಇರುವಂಥ ಕೆಲವೊಂದು ಫೋಟೋ ನಾನು ಕೂಡ ತೋರಿಸ್ತಾ ಇದ್ದೀನಿ. ಡೇ ಲೈಟ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫೋಟೋಸ್ಗಳು. ಲೋ ಲೈಟ್ ಹೆವಿ ಇಂಪ್ರೆಸಿವ್ ಅನ್ನಲ್ಲ, ನಾನು ಇದಕ್ಕಿಂತ ಒಳ್ಳೆ ಕ್ವಾಲಿಟಿಯ ಲೋ ಲೈಟ್ ಫೋಟೋಗಳು ನೋಡಿದ್ದೀನಿ. ಬಟ್ ಡೇ ಲೈಟ್ ತುಂಬ ಚೆನ್ನಾಗಿದೆ, ಡೀಟೇಲಿಂಗ್ ಎಲ್ಲ ತುಂಬ ಚೆನ್ನಾಗಿರುವಂಥದ್ದು. ಇನ್ನೊಂದು 16 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಇದು ಈ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅಂದರೆ ಝೂಮ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ತುಂಬ ವೈಡಾಗಿ ಕೂಡ ಇದೆ ಆಯಿತಾ. ಸೂಪರ್ ಅಂತೀನಿ. ಅದನ್ನು ಬಿಟ್ಟರೆ ಇನ್ನೊಂದು 2 ಮೆಗಾಪಿಕ್ಸೆಲ್ ಎಂದು ಮ್ಯಾಕ್ರೋ ಸುಮ್ಮನೆ ಹಾಕಿದ್ದಾರೆ ನಂಗೆ ಅನ್ನಿಸ್ತಂಗೆ. 2 ಮೆಗಾಪಿಕ್ಸೆಲ್ ಅಟ್ಲೀಸ್ಟ್ ಒಂದು 5 ಕೊಡಬಾರ್ದ. 2 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಮತ್ತು ಈ ಒಂದು ರೇರ್ ಕ್ಯಾಮ್ರಾ ಇದು 4Kಯಲ್ಲಿ 60 FPS ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಇದಕ್ಕೆ 8K ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಕೂಡ ಇದೆ, ಬಟ್ ಕೊಟ್ಟಿಲ್ಲ, ಫೀಚರ್ ಕೊಟ್ಟಿಲ್ಲ ಅವರು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ತೆಗೆಯುವಂಥ ಫೋಟೋ ನನಗೆ ಇಂಪ್ರೆಸ್ ಮಾಡ್ತೀವಿ. ಒಂದು ಪ್ರೈಸನ್ಸಿಗೆ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ. ಆಲ್ಮೋಸ್ಟ್ ಈ ಪ್ರೈಸಲ್ಲಿ ಯಾವ ಫೋನ್ ತೊಗೊಂಡ್ರು ಸಿಮಿಲರ್ ಫೋಟೋ ಕ್ವಾಲಿಟಿನೇ ಇರುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಫ್ರಂಟ್ ಕ್ಯಾಮ್ರಾ ಸೂಪರ್. ಬಟ್ ಬೇಜಾರ ಅಂತ ವಿಷಯ ಏನಪ್ಪ ಅಂದರೆ ಫ್ರಂಟ್ ಕ್ಯಾಮ್ರಾ ಅದು ಕೇವಲ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K ಆಪ್ಷನ್ ಇಲ್ಲ ನಿಮಗೆ. ಸೊ ಕೊಡ್ಬೋದಾಗಿತ್ತು. ಪ್ರೋಸೆಸ್ ಚೆನ್ನಾಗಿದೆ, ಕೊಡೋದಕ್ಕೇನು ರೋಗ ಅಂತ ಗೊತ್ತಿಲ್ಲ. ಸೊ ಕ್ಯಾಮ್ರಾ ಓವರಾಲ್ ಈ ಪ್ರೈಸನ್ಸಿಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಒಂದೇನಪ್ಪ ಅಂತಂದರೆ OnePlus ಫೋನ್ಗಳೆಲ್ಲ ಯೂಶ್ವಲಿ ಯೂಸ್ ಮಾಡ್ತಾ ಫೋಟೋ ಕ್ಲಾರಿಟಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ನಿಮಗೂ ಕೂಡ ತುಂಬ ಜನಕ್ಕೆ ಅದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸದ್ಯಕ್ಕೊಂದು ತುಂಬ ಚೆನ್ನಾಗಿದೆ, ಬಟ್ ಆಮೇಲೆ ಅದು ಯಾವ ರೀತಿ ಟರ್ನ್ ಆಗಿದೆ ಅಂತ ಗೊತ್ತಿಲ್ಲ. ಸಾಫ್ಟ್ವೇರ್ ಅಪ್ಡೇಟ್ ಬಂದಮೇಲೆ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ನಿಮ್ಮಲ್ಲೂ ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸದ್ಯಕ್ಕಂತೂ ಈ ಒಂದು ಫೋನ್ನ ಕ್ಯಾಮ್ರಾ ಪ್ರೈಸೊಂದಿಗೆ ಚೆನ್ನಾಗಿದೆ. ಸ್ಯಾಂಪಲ್ನ ನೀವೇ ಜಡ್ಜ್ ಮಾಡ್ಬೋದು. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಆಗಲಿದಂಗೆ ಒಂದು ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಇದು ಫಾಸ್ಟಾಗಿ ಇದೆ, ತುಂಬ ಫಾಸ್ಟಾಗಿ. ನಾನು ಡಬಲ್ ಟ್ಯಾಪ್ ಅನ್ಲಾಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಆಗ್ತಿಲ್ಲ. ಅದು ಫೀಚರ್ ಸೆಟ್ಟಿಂಗಲ್ಲೂ ಕೂಡ ಎಲ್ಲೂ ಇಲ್ಲ. ಸೊ ನಾವು ಪವರ್ ಬಟನ್ ಅಮುಕ್ಬಿಟ್ಟೇ ಇದು ಮಾಡೋ ಪರಿಸ್ಥಿತಿ. ಇದು ಮೋಸ್ಟ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ಫಿಕ್ಸ್ ಮಾಡ್ಬೋದು ನಂಗೆ ಅನ್ನಿಸ್ತಂಗೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿದೆ. ಹೆವಿ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ. ಸೊ ಕ್ರೇಜಿ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ 4500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. 5000 ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಸೊ ಮುಂಬರುವಂಥ OnePlus 10 ಸೀರೀಸಲ್ಲಿ ಪ್ರೀಮಿಯಂ ಫೋನಲ್ಲೂ ಕೂಡ 5000 ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಸದ್ಯಕ್ಕಂತೂ 4500 ಇದೆ. ಮತ್ತು ಬಾಕ್ಸ್ ಒಳಗೆ ನಿಮಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಕೊಟ್ಟಿರುವಂಥದ್ದು. ಕೇವಲ 30 ನಿಮಿಷದಲ್ಲಿ, ಅರ್ಧ ಗಂಟೆಯಲ್ಲಿ ಈ ಒಂದು ಫೋನ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಒಂದು ಚಾರ್ಜರ್ಗಿದೆ. ಸೊ ಸೂಪರ್. ಕಾಂಪನ್ಸೇಟ್ ಮಾಡಿದರೆ 4500 ಕೊಟ್ಬಿಟ್ಟು ಆ ಕಡೆ 65 ವ್ಯಾಟ್ನ ಕೊಟ್ಟಿದ್ದಾರೆ. ಸೊ ಬ್ಯಾಟ್ರಿ ನನಗನ್ನಿಸ್ತಂಗೆ ಒಂದು ಮಾಡ್ರೇಟ್ ಯೂಸಿಗೆ ಒಂದಿನ ಬರ್ಬೋದು ನನಗನ್ನಿಸ್ತಂಗೆ. ಏನಕ್ಕೆ ಅಂದರೆ ಇದು ಪ್ರೀಮಿಯಮ್ ಆಗಿರೋದ್ರಿಂದ 120 Hz ಆಗಿರೋದ್ರಿಂದ ಒಂದಿನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಂಗೆ ಅನ್ನಿಸ್ತಂಗೆ. ಯೂಶ್ವಲಿ OnePlus ಫೋನ್ಗಳೆಲ್ಲ ತುಂಬ ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತವೆ ಆಯಿತಾ. ಸೊ ಪರ್ಫಾರ್ಮೆನ್ಸ್ ಜಾಸ್ತಿ ಓರಿಯೆಂಟೆಡ್ ಆಗಿರೋದ್ರಿಂದ ಹಂಗೆ ಮಾಡ್ತವೆ ಅವರು. ಪರ್ಫಾರ್ಮೆನ್ಸಿಗೆ ಜಾಸ್ತಿ, ಬ್ಯಾಟ್ರಿಗಿಂತ ಜಾಸ್ತಿ ಪರ್ಫಾರ್ಮೆನ್ಸಿಗೆ ಕೊಡ್ತಾರೆ ಅವರು. ಸೊ ಅದರಿಂದ ಆ ರೀತಿ ಆಗುತ್ತೆ.
ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸ್ಟೀರಿಯೋ ಸ್ಪೀಕರ್, ಬಾಟಮ್ ಗ್ರಿಲ್ಲು ಮತ್ತು ಮೇಲ್ಗಡೆ ಇಯರ್ ಪೀಸ್, ಎರಡನೇ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ ಸ್ಟೀರಿಯೋ ಸ್ಪೀಕರ್. ಸೊ ಇದರ ಕ್ವಾಲಿಟಿ ಸೂಪರ್ ಆಗಿದೆ, ಚೆನ್ನಾಗಿದೆ, ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ಜೋರಾಗಿ ಕೂಡ ಕೇಳುತ್ತೆ, ಇಂಪ್ರೆಸ್ ಮಾಡೋದು ಸ್ಪೀಕರನ್ನು ಸೂಪರ್ ಆಗಿದೆ. ಇನ್ನು OS ಇದರಲ್ಲಿ ಸದ್ಯಕ್ಕಂತೂ ಆ್ಯಂಡ್ರಾಯ್ಡ್ 11ನ ಬೇಸ್ ಮೇಲೆ ರನ್ ಆಗ್ತಿರುವಂಥ OxygenOS ಇರುವಂಥದ್ದು. ಫ್ಯೂಚರಲ್ಲಿ ನಂಗೆ ಅನಿಸ್ದಂಗೆ ಪಕ್ಕ ಇದಕ್ಕೆ ಆ್ಯಂಡ್ರಾಯ್ಡ್ 12 ಅಪ್ಡೇಟ್ ಬರುತ್ತೆ. ಎಷ್ಟು ಬೇಗ ಬರುತ್ತೆ ಅಂತ ಗೊತ್ತಿಲ್ಲ, ನಂಗೆ ಅನಿಸ್ದಂಗೆ ಇನ್ನು ಕೆಲವೇ ದಿನಗಳಲ್ಲಿ ಬರ್ಬೋದು. ಆಲ್ಮೋಸ್ಟ್ ರೀಸೆಂಟಲ್ಲಿ ಲಾಂಚ್ ಆಗ್ತಿರುವಂಥ ಪ್ರತಿಯೊಂದು ಫೋನ್ಗೂ ಕೂಡ ನಿಮಗೆ ಆ್ಯಂಡ್ರಾಯ್ಡ್ 12 ನನ್ನ ಜೊತೆಗೆ ಬರ್ತದೆ. ಇವರು ಕೂಡ ನನಗೆ ಅನಿಸ್ದಂಗೆ ಕೊಡ್ತಾರೆ ಅಂತ ಅನಿಸುತ್ತೆ, ಬಟ್ ಯಾವಾಗ ಅಂತ ಕ್ಲಾರಿಟಿ ಇಲ್ಲ. ಮೋಸ್ಟ್ಲಿ ಒಂದು ಸ್ವಲ್ಪ ದಿನ, ಮೋಸ್ಟ್ಲಿ ಒಂದು ತಿಂಗಳೊಳಗೆ ಬರ್ಬೋದು, ಏನಕ್ಕೆ ಅದು ಲೇಟೆಸ್ಟ್ ಫೋನ್ ಆಗಿರೋದ್ರಿಂದ. ಸೊ 12 ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ನೋಡೋಣ, ವೀಡಿಯೋ ಬೇಕು ಅಂದರೆ ಕೇಳಿ ಕಾಮೆಂಟಲ್ಲಿ, ಅದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ OS ತುಂಬ ಸ್ಮೂತ್, ಆಬ್ವಿಯಸ್ಲಿ ಒಂದು ರೀತಿ ನಿಮಗೆ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ OxygenOS. ಸದ್ಯಕ್ಕಂತೂ OnePlusಲ್ಲಿ OSನ್ನು ಏನು ಚೇಂಜ್ ಮಾಡಿಲ್ಲ, ತುಂಬ ಸ್ಮೂತ್ ಆಗಿದೆ, ಬೇಡದಿರುವಂಥ ಅಪ್ಲಿಕೇಶನ್ ಏನು ಅಷ್ಟೊಂದಿಲ್ಲ. ಸೊ ಹೆವಿ ಅಂದರೆ ಹೆವಿ ಇಂಪ್ರೆಸಿವ್ OS ಸದ್ಯಕ್ಕೆ. ಸೊ 120 Hz ಆಗಿರೋದ್ರಿಂದ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ, ಮತ್ತು ಇದರಲ್ಲಿ ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು ಆಯಿತಾ. ಇದರಲ್ಲಿ ನಿಮಗೆ Wi-Fi 6 ಕೂಡ ಇರುವಂಥದ್ದು ಮತ್ತು ಬ್ಲೂಟೂತ್ 5.2 ಸಪೋರ್ಟ್ ಕೂಡ ಇದೆ. ಸೊ ಓವರಾಲ್ ಹೇಳ್ಬೇಕಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನ್, ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಸ್ಮಾರ್ಟ್ಫೋನ್. ಆದರೆ ನಂಗೆ ಅನ್ನಿಸ್ದಂಗೆ ಈ ಪ್ರೈಸ್ ರೇಂಜಲ್ಲಿ 43,000 ಪ್ರೈಸ್ ರೇಂಜಲ್ಲಿ ನಿಮಗೆ ಸಿಮಿಲರ್ ಕಾನ್ಫಿಗರೇಷನ್ ನೀಡುವಂಥ ಬೇರೆ ಫೋನ್ಗಳು ಕೂಡ ನಿಮಗೆ ಸಿಗ್ತವೆ ಆಯಿತಾ. ಟಕ್ಕರ್ ಕೊಡುವಂಥ ಫೋನ್ಗಳು ಬೇಜಾನಿದ್ದಾವೆ, ಇನ್ನೂ ಕಡಿಮೆ ಬೆಲೆಗೆ, ಆಫರ್ ಎಲ್ಲ ನೋಡಿಕೊಂಡ್ರೆ ಇನ್ನೂ ಕಡಿಮೆ ಬೆಲೆಗೆ ಸಿಮಿಲರ್, ಕೆಲವೊಂದು ಸ್ಪೆಸಿಫಿಕೇಷನ್ ಕಾಂಪ್ರಮೈಸ್ ಮಾಡಿದರೂ ಕೂಡ ಸಿಮಿಲರ್ ಸ್ಪೆಸಿಫಿಕೇಷನ್ ಇಡುವಂಥ ಫೋನ್ಗಳು ಇರುವಂಥದ್ದು ಆಯಿತಾ. ನಿಮ್ಗೆ 45,000 ರೂಪಾಯಿಗೆಲ್ಲ ಇದೇ ಕಾನ್ಫಿಗರೇಷನ್ ಸಿಕ್ಬಿಡುತ್ತೆ. ಬಟ್ ಬ್ರ್ಯಾಂಡಿಂಗನ್ನು ನೋಡಿಕೊಂಡು, OnePlus ಬ್ರ್ಯಾಂಡಿಂಗ್ ಮತ್ತು ಇದರಲ್ಲಿರುವಂಥ OS ಪ್ರತಿಯೊಂದು ನೋಡಿಕೊಂಡು ಕೆಲವು ಜನರಿಗೆ OnePlusೇ ಬೇಕು ಅಂತಿರ್ತಾರೆ ಆಯಿತಾ. ಬೇರೆದೆಲ್ಲ ಬೇಡ, OnePlusೇ ಬೇಕು ನನಗೆ ಅಂತಿರ್ತಾರೆ. ಅಂಥವ್ರಿಗೆ ಮೋಸ್ಟ್ಲಿ ಈ ಫೋನ್ ಇಷ್ಟ ಆಗ್ಬೋದು. ಬಟ್ ಚೆನ್ನಾಗಿಲ್ಲ ಅಂತ 43,000 ರೂಪಾಯಿಗೆ ಚೆನ್ನಾಗಿದೆ. 40,000 ರೂಪಾಯಿಗೆ ಲಾಂಚ್ ಮಾಡಿದ್ರೆ ಬೆಂಕಿ ಇರ್ತಾಯಿತ್ತು, ಒಂದು 3,000 ಕಡಿಮೆ ಮಾಡ್ಬೋದಾಗಿತ್ತು ನಂಗೆ ಅನ್ನಿಸ್ದಂಗೆ. 43,000 ರೂಪಾಯಿಗೆ ಕೂಡ ಚೆನ್ನಾಗಿದೆ, ಬಟ್ ಬೇರೆ ಒಂದು ಕಾಂಪಿಟೇಷನ್ ನೋಡಿಕೊಂಡ್ರೆ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಜಾಸ್ತಿ ಆಯಿತಾ ಅನ್ನೋ ಒಂದು ಫೀಲ್ನ ಕೊಡ್ತಾ ಇರುವಂಥದ್ದು. ಸೊ ಇದು ನನ್ನ ಹಾನೆಸ್ಟ್ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ. ಚೆನ್ನಾಗಿದೆ, ಬೆಲೆ ಸ್ವಲ್ಪ ಕಡಿಮೆ ಆಗಬಹುದಾಗಿತ್ತು. ಸೊ ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಈ ಒಂದು ಫೋನ್ನ ಬಗ್ಗೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಕನ್ನಡ ಎಡಿಷನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ ವಿಡಿಯೋದಲ್ಲಿ.